ಓಂ ಶಾಂತಿ. ಭ್ರುಕುಟಿಯ ಮಧ್ಯದಲ್ಲಿ ವಿರಾಜಮಾನಾಗಿರುವಂತಹ ನಾ ಆತ್ಮ ನಿಶ್ಚಯ ಬುದ್ಧಿ ಆತ್ಮ ಆಗಿದ್ದೇನೆ. ನಾ ಆತ್ಮ ಸ್ವಯಂ ಆತ್ಮದ ಮೇಲೆ ಅಪಾರವಾದಂತಹ ನಿಶ್ಚಯ ಮತ್ತು ಶಿವ ಬಾಬಾರವರ ಮೇಲೆ ಅತಿಯಾದಂತಹ ನಿಶ್ಚಯ ಮತ್ತು ಡ್ರಾಮಾ ಮೇಲೆ ಅತಿಯಾದಂತಹ ನಿಶ್ಚಯ. ಸ್ವಯಂ ಮೇಲೆ ನಿಶ್ಚಯ. ಬಾಬಾ ಹೇಳ್ತಾರೆ, ನೀವು ಭಾಗ್ಯಶಾಲಿ ಆತ್ಮಾದಿರಿ, ನೀವು ವಿಶೇಷ ಆತ್ಮಾದಿರಿ, ನೀವು ಶಕ್ತಿಶಾಲಿ ಆತ್ಮಾದಿರಿ, ನೀವು ನಿರ್ಮಾಣ ಆತ್ಮಾದಿರಿ, ನೀವು ನಿರ್ಭಯ ಆತ್ಮಾದಿರಿ, ನೀವು ಕರ್ಮಯೋಗಿ ಆತ್ಮಾದಿರಿ. ನಡೀರಿ ಮೇಲೆ ಶಿವ ಬಾಬನ ಹತ್ತಿರ ಹೋಗುತ್ತಿದ್ದೇನೆ. ಬಾಬನ ಹತ್ತಿರ ಕೂತ್ಕೊಂಡು ಬಾಬನ ಮೇಲೆ ಅತಿಯಾದಂತಹ ನಿಶ್ಚಯ. ಬಾಬಾ ಜೊತೆಗಿದ್ದಾರೆ. ಬಾಬಾ ನನ್ನ ಜೊತೆ ಒಳ್ಳೆಯದನ್ನೇ ಮಾಡುತ್ತಾನೆ. ಬಾಬಾ ಕಲ್ಯಾಣಕಾರಿ ಇದ್ದರು. ಬಾಬಾ ಸರ್ವಶಕ್ತಿಮಾನದರು. ಬಾಬಾ ಸದಾ ಅವರ ಛತ್ರ ಛಾಯೆಯಲ್ಲಿ ನಾ ಆತ್ಮ ಇದ್ದೇನೆ. ನಾ ಆತ್ಮ ಪುನಃ ಈ ದೇಹದಲ್ಲಿ ಬಂದು ವಿರಾಜಮಾನಾಗುತ್ತಿದ್ದೇನೆ. ಈಗ ಪ್ರತಿಯೊಂದು ಆತ್ಮನ ನೋಡುತ್ತಿದ್ದೇನೆ. ಅವರು ಪರಿವಾರದ ಮೇಲೆ ಅತಿಯಾದಂಥ ನಿಶ್ಚಯ. ಎಲ್ಲರದ್ದು ನನ್ನ ಜೊತೆ ಸಂಬಂಧ ಭಾಳ ಚೆನ್ನಾಗಿದೆ. ನಾನು ಎಲ್ಲರಿಗೂ ಕ್ಷಮಾ ಕೇಳುತ್ತೇನೆ, ಎಲ್ಲರನ್ನು ಕ್ಷಮಾ ಮಾಡುತ್ತೇನೆ. ನಿಮ್ಮದು ಒಳ್ಳೆಯದಾಗಲಿ, ನಿಮ್ಮದು ಚಲೋ ಆಗಲಿ, ನಿಮ್ಮದು ಕಲ್ಯಾಣ ಆಗಲಿ, ನೀವು ಸುಖಿ ಇರಿ, ನೀವು ಆರಾಮದಿಂದ ಇರಲಿ. ಆತ್ಮ ಬಾಬ್ ಸಮಾನದಿನಿ. ಡ್ರಾಮಾ ಕಲ್ಯಾಣಕಾರಿ ಇದೆ. ಡ್ರಾಮಾದಲ್ಲಿ ಒಂದೊಂದು ಸೆಕೆಂಡ್ ಏನು ನಡೀತಾ ಇದೆ? ಕಲ್ಯಾಣ ಇದೆ, ಕಲ್ಯಾಣ ಇದೆ, ಕಲ್ಯಾಣ ಇದೆ, ಕಲ್ಯಾಣ. ಈ ಕಲ್ಯಾಣದ ಮಾತಿನಲ್ಲಿ ಅತಿಯಾದಂತಹ ನಿಶ್ಚಯ ನನಗೆ ಇದೆ. ಈ ಡ್ರಾಮಾ ಎದಕ್ಕೆ ಈ ಸೀನ್ ಹೀಗೆ ಅನ್ನೋದು ನಾನು ಸಂಶಯ ಮಾಡೋದಿಲ್ಲ. ಡ್ರಾಮಾ ಕಲ್ಯಾಣಕಾರಿ ಇದೆ. ಆತ್ಮ ಪವಿತ್ರ ಸುಖಿ ಆನಂದ ಸ್ವರೂಪದಿನಿ. ನನ್ನ ಕರ್ಮಗಳು ಶ್ರೇಷ್ಠ. ನನ್ನ ಕರ್ಮದ ಪರಿಣಾಮವು ಶ್ರೇಷ್ಠನೇ ಆಗುತ್ತದೆ. ನಾ ಮಾಡುವಂಥ ಪ್ರತಿಯೊಂದು ಕಾರ್ಯ ನಿಶ್ಚಯ ಬುದ್ಧಿಯದಿನಿ. ನನಗೆ ಯಶಸ್ಸು ಸಿಕ್ಕೇ ಸಿಗುತ್ತದೆ. ನಾನು ಪ್ರತಿ ಕರ್ಮವನ್ನು ಬಾಬನ ನೆನಪಿನಲ್ಲಿ ಮಾಡುತ್ತೇನೆ. ಪ್ರತಿ ಕರ್ಮದಲ್ಲಿ ನನಗೆ ಅವಶ್ಯವಾಗಿ
ಯಶಸ್ಸು ವಿಜಯ ಸಿಕ್ಕೇ ಸಿಗುತ್ತದೆ. ನಾನು ನಿಶ್ಚಯ ಬುದ್ಧಿ, ನಂದು ವಿಜಯ್ ಇದ್ದೇ ಇದೆ. ಓಂ ಶಾಂತಿ.